ಮಾತಿನಂತೆ ನಡೆದುಕೊಂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ದೇಸಾಯಿ ಕುಟುಂಬ ಸ್ವತಃ ಜೋಶಿ ಅವರ ಮನೆಗೆ ಬಂದು ಕೃತಜ್ಞತೆ ಸಲ್ಲಿಸಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ಶ್ರಮದಿಂದ ಧಾರವಾಡದ ಪ್ರೊಫೆಸರ್ ಎಸ್ ದೇಸಾಯಿ ಅವರ ಮೊಮ್ಮಕ್ಕಳು ತಮ್ಮ ಮಡಿಲು ಸೇರಿದ್ದಾರೆ. ಧಾರವಾಡದ ಪ್ರೊಫೆಸರ್ ಎಸ್ ದೇಸಾಯಿ ಅವರ ಪುತ್ರಿ ಪ್ರಿಯದರ್ಶಿನಿ ಅವರು ಆಸ್ಟ್ರೇಲಿಯಾದಲ್ಲಿ ನಡೆದ ಕೆಲ ಕಾನೂನು ತೊಡಕುಗಳಿಂದ ಮನನೊಂದು ಆಸ್ಟ್ರೇಲಿಯಾದಿಂದ ಮರಳಿ ಭಾರತಕ್ಕೆ ಬಂದು ಮನೆಗೂ ಬಾರದೆ ಸವದತ್ತಿ ಮಲಪ್ರಭಾ ಡ್ಯಾಂನಲ್ಲಿ ಮುಳುಗಿ ಸಾವನ್ನಪ್ಪಿದ್ರು. ಪ್ರಿಯದರ್ಶಿನಿ ಅವರು ತಮ್ಮ ಪತಿಯೊಂದಿಗೆ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ರು. ಅಲ್ಲಿ ಪ್ರಿಯದರ್ಶಿನಿ ಅವರು ಆಸ್ಟ್ರೇಲಿಯಾದ ಕಾನೂನು ವಿರುದ್ಧ ಹೋರಾಟ ನಡೆಸಿದ್ದರು ಎಂಬ ಕಾರಣಕ್ಕೆ ಅವರ ಇಬ್ಬರು ಮಕ್ಕಳನ್ನ ಆಸ್ಟ್ರೇಲಿಯಾ ಸರ್ಕಾರ ತನ್ನ ಸುಪರ್ದಿಯಲ್ಲಿ ಇಟ್ಟುಕೊಂಡಿತ್ತು. ಆ ಮಕ್ಕಳನ್ನ ತಂದೆಯ ಬಳಿಯೂ ನೀಡದೆ ಭಾರತಕ್ಕೂ ಕಳುಹಿಸದೆ ಆಸ್ಟ್ರೇಲಿಯಾ ತನ್ನ ಸುಪರ್ದಿಯಲ್ಲೇ ಇಟ್ಟುಕೊಂಡಿತ್ತು. ಇದನ್ನ ತಾಳಲಾರದೆ ಪ್ರಿಯದರ್ಶಿನಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ವಿಷಯ ತಿಳಿದು ಅಂದು ಅವರ ನಿವಾಸಕ್ಕೆ ಭೇಟಿ ನೀಡಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರೊಫೆಸರ್ ದೇಸಾಯಿ ಅವರಿಗೆ ಅವರ ಮೊಮ್ಮಕ್ಕಳನ್ನ ಆಸ್ಟ್ರೇಲಿಯಾ ಸರ್ಕಾರದಿಂದ ಬಿಡುಗಡೆಗೊಳಿಸಿ ತಂದೆಯ ಸುಪರ್ದಿಗೆ ಕೊಡಿಸುವ ಭರವಸೆ ನೀಡಿದ್ರು. ಅದರಂತೆ ಇಂದು ಆ ಮೊಮ್ಮಕ್ಕಳು ಈಗ ದೇಸಾಯಿ ಅವರ ಮನೆಗೆ ಸೇರಿದ್ದಾರೆ. ಈ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಏನು ಹೇಳ್ತಾರೆ ನೀವೇ ಕೇಳಿ. ರಿಟೈರ್ಡ್ ಪ್ರಿನ್ಸಿಪಾಲ್ರು ಇವರ ಮೊಮ್ಮಕ್ಕಳು ಇವ್ರಿಗೆ ಆಸ್ಟ್ರೇಲಿಯನ್ ಸರ್ಕಾರ ಇವರನ್ನ ತಮ್ಮ ಇದ್ರೋಗಿ ತಗೊಂಡಿತ್ತು. ಯಾವುದೋ ಅಕ್ಕಪಕ್ಕದಲ್ಲಿನ ಕಂಪ್ಲೇಂಟ್ ಆಧಾರದ ಮೇಲೆ ತಗೊಂಡಿದ್ರು. ಆ ವ್ಯಥೆಯಲ್ಲಿ ಅವ್ರ ಮಗಳು ಇಲ್ಲಿ ಬಂದು ಆತ್ಮಹತ್ಯೆ ಮಾಡಿಕೊಂಡಿದ್ರು ದುರ್ದೈವದಿಂದ. ಆದ ನಂತರ ಆಸ್ಟ್ರೇಲಿಯಾದಲ್ಲಿ ಕಾನೂನು ಭಾಳ ಸ್ಟ್ರಿಕ್ಟ್ ಆಗಿದ್ದರಿಂದ ಅವರಿಗೆ ವಾಪಸ್ ಅವರ ಅಜ್ಜಾಜ್ಜಿ ಅಥವಾ ತಂದೆ ಕಡೆ ಕೊಡಬೇಕು ಮಕ್ಕಳನ್ನ ಅಂತ ಭಾಳ ಇದು ನಡೆದಿತ್ತು. ಅವರು ಹಲವಾರು ಬಾರಿ ನಿರಾಕರಿಸಿದ್ರು. ಅದಾದ ನಂತರ ಅವರು ಡೆಲ್ಲಿಗೆ ಬಂದಿದ್ದರು. ಡೆಲ್ಲಿಯೊಳಗೆ ಅವರು ನಮ್ಮ ಮನೆಯಲ್ಲಿದ್ದರು. ನಮ್ಮ ಮನೆಯಲ್ಲಿದ್ದಾಗ ಜಯಶಂಕರ್ ಅವ್ರಿಗೆ ಇದು ವಿಷಯ ಫೋನ್ದಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ಜಯಶಂಕರ್ ಅವರು ನಮ್ಮ ಮನೆಗೆ ಬಂದು ಅಲ್ಲೇ ಹೈಕಮಿಷನರ್ಗೆ ಮತ್ತು ಇಲ್ಲಿನ ಆಸ್ಟ್ರೇಲಿಯನ್ ಹೈಕಮಿಷನರ್ಗೆ ಅಂದರೆ ಆಸ್ಟ್ರೇಲಿಯಾದಲ್ಲಿ ಭಾರತದ ಹೈಕಮಿಷನರ್ಗೆ ಇಲ್ಲಿನ ಹೈಕಮಿಷನರ್ಗೆ ತಕ್ಷಣ ಮಾತನಾಡಿ ಭಾಳ ನಿರಂತರವಾಗಿ ಅವನು ಕೋಆರ್ಡಿನೇಟ್ ಮಾಡಿ ಆ ಎರಡೂ ಮಕ್ಕಳನ್ನ ಇವತ್ತು ಭಾರತಕ್ಕೆ ಅಜ್ಜ ಅಮ್ಮಗ ಮತ್ತು ಅವರ ತಂದೆ ಕಡೆ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಹೇಳಿದರು ನಾವು ಮಾಧ್ಯಮದ ಮುಂದೆನೇ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀವಿ ಅಂತ ನೀವು ಈ ಸಂದರ್ಭದಲ್ಲಿ ಅದಕ್ಕೆ. ಇನ್ನು ದೇಸಾಯಿ ಅವರ ಮೊಮ್ಮಕ್ಕಳನ್ನ ಮರಳಿ ಭಾರತಕ್ಕೆ ಕರೆಯಿಸುವೆ ಅಂತ ಪಣತೊಟ್ಟ ಜೋಶಿ ಅವರು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಅವರ ಗಮನಕ್ಕೆ ಈ ವಿಷಯ ತಂದು ಆಸ್ಟ್ರೇಲಿಯಾ ಸರ್ಕಾರದ ಜೊತೆಗೆ ಮಾತುಕತೆ ನಡೆಸಿ ಅದರ ಫಲವಾಗಿ ಆಸ್ಟ್ರೇಲಿಯಾ ಸರ್ಕಾರ ಪ್ರೊಫೆಸರ್ ಎಸ್ ದೇಸಾಯಿ ಅವರ ಮೊಮ್ಮಕ್ಕಳನ್ನ ಅವರ ಅಳಿಯನಿಗೆ ಹಸ್ತಾಂತರಿಸುವಂತೆ ಮಾಡಿತ್ತು. ಇಂದು ಅವರು ಭಾರತಕ್ಕೆ ಆಗಮಿಸಿ ಅಜ್ಜ ಅಜ್ಜಿಯ ಮಡಿಲು ಸೇರಿದ್ದಾರೆ. ಈ ಖುಷಿಗೆ ಜೋಶಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಆ ಪ್ರಕಾರ ಈ ಒಂದು ಏನು ಪ್ರಯತ್ನ ಆಯಿತು. ಆ ಪ್ರಯತ್ನದಲ್ಲಿ ವಿಶೇಷವಾಗಿ ಇವರು ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಸತತ ಪ್ರಯತ್ನ ಮಾಡಿ ಅದನ್ನು ನಾನು ಡೆಲ್ಲಿ ಕರೆಸ್ಕೊಂಡು ಎಸ್ ಜಯಶಂಕರ ವಿದೇಶ ಮಂತ್ರಿಗಳನ್ನು ಭೇಟಿ ಮಾಡಿಸಿ ಅವರು ನನ್ನ ಎಲ್ಲ ವಿಷಯವನ್ನು ತಿಳ್ಕೊಂಡು ಅಲ್ಲೇ ಹೈಕಮಿಷನರಿಗೆ ಕರೆಸಿ ಹೇಳಿ ಅವರು ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾವು ಈ ಮಾಡಿದ ಪುಣ್ಯದ ಕಾರ್ಯಕ್ಕಾಗಿ ಅವರಿಗೆ ನಾವು ಒಂದು ಕೃತಜ್ಞತೆಗಳನ್ನ ಹೇಳೋ ಸಲುವಾಗಿ ಪಾಟೀಲ್ ಕುಟುಂಬದಿಂದ ನನ್ನ ದೇಸಾಯಿ ಕುಟುಂಬದಿಂದ ಅವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಕೊಟ್ಟ ಮಾತಿನಂತೆ ಪ್ರೊಫೆಸರ್ ಎಸ್ ದೇಸಾಯಿ ಅವರ ಮೊಮ್ಮಕ್ಕಳನ್ನ ಭಾರತಕ್ಕೆ ಕರೆತರಲು ಸತತ ಪ್ರಯತ್ನ ಮಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ದೇಸಾಯಿ ಕುಟುಂಬ ಆಭಾರಿಯಾಗಿ ಅಭಿನಂದನೆ ಸಲ್ಲಿಸಿದೆ. ಮೊಮ್ಮಕ್ಕಳ ಆಗಮನದಿಂದ ದೇಸಾಯಿ ಕುಟುಂಬದ ಸಂತಸ ಮುಗಿಲು ಮುಟ್ಟಿದೆ.